ಹಾಯ್ ಸ್ಟೂಡೆಂಟ್ಸ್, ನಮಸ್ತೆ. ಸೊ ಇವತ್ತು ಸೆಕೆಂಡ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ MS ವರ್ಡು. ಸೊ ನೀವೆಲ್ಲ ಕಲ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ, ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಡೇ ಕ್ಲಾಸ್ ಫಸ್ಟ್ ಒನ್. ಸೊ ಸೆಕೆಂಡ್ ಕ್ಲಾಸ್ ನಿಮಗೆ ಸ್ಟಾರ್ಟ್ ಮಾಡೋಣ. ಸೊ ಓಪನ್ ಮಾಡೋದೆಲ್ಲ ಗೊತ್ತಿದೆ. ಸೊ ವರ್ಡನ್ನು ನಾವು ಈಸಿಯಾಗಿ ಪಿನ್ ಆಗಿರ್ತದೆ, ಇಲ್ಲಿ ಟಾಸ್ಕ್ ಬರಲ್ಲಿ ಕ್ಲಿಕ್ ಮಾಡಿ ಓಪನ್ ಮಾಡ್ಕೋಬೋದು. ಸೊ ನೆಕ್ಸ್ಟು ನಮ್ಗೆ ಏನು ಹೇಳಿದೆ ಸ್ಟೂಡೆಂಟ್ಸ್, ನಾನು ಒಂದು ಸ್ಯಾಂಪಲ್ ಟೆಕ್ಸ್ಟ್ ಹೇಳಿದೆ ಅಲ್ವಾ. ಸೊ ಏನು ಹೇಳಿದೆ, ಈಸ್ ಈಕ್ವಲ್ ಟು RAND ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಹೇಳಿದೆ ಅಲ್ವಾ. ಸೊ ಸ್ಯಾಂಪಲ್ ಟೆಕ್ಸ್ಟ್ ನಿಮಗೆ ಲಾಸ್ಟ್ ಕ್ಲಾಸೆಲ್ಲ ಏನೆಲ್ಲ ಹೇಳಿದೆ. ಸೊ ಫಾಂಟ್ ಚೇಂಜ್ ಮಾಡೋದು, ಫಾಂಟ್ ಸೈಜು, ಗ್ರೋ ಬಟನ್, ಶ್ರಿಂಕ್ ಬಟನ್, ಚೇಂಜ್ ಕೇಸ್ ಆಪ್ಷನ್, ಫಾಂಟ್ ಕಲರ್, ಟೆಕ್ಸ್ಟ್ ಹೈಲೈಟ್, ಬೋಲ್ಡ್, ಅಂಡರ್ಲೈನ್, ಸ್ಟ್ರೈಕ್ ಥ್ರೂ, ಇವಿಷ್ಟು ಹೇಳಿದ್ದೆ. ಸೊ ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಸ್ಟೂಡೆಂಟ್ಸ್ ಪ್ಲೇ ಲಿಸ್ಟಲ್ಲಿ ನಂದು ಫಸ್ಟ್ ವಿಡಿಯೋ ಇರುತ್ತೆ, ದಯವಿಟ್ಟು ಅದನ್ನು ನೋಡಿಕೊಂಡು ನೆಕ್ಸ್ಟ್ ಕ್ಲಾಸ್ನ ಕೇಳಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ ರಿಮೈನಿಂಗ್ ಫಾಂಟ್ ಅಂತಕ್ಕಂಥ ಗ್ರೂಪ್ನಲ್ಲಿ ರಿಮೈನಿಂಗ್ ಆಪ್ಷನ್ಸ್ ಯಾವುದಿದೆ ಮತ್ತು ಕ್ಲಿಪ್ಬೋರ್ಡ್ನ ನಾವು ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಮ್ಯಾನೇಜ್ಮೆಂಟ್, ಆಫೀಸ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಒಂದು ಲೆಟರ್ ಡ್ರಾಫ್ಟ್ ಮಾಡಬೇಕು ಅಂತಂದರೆ ಈ ಕಂಪ್ಲೀಟ್ ಎಂಟೈರ್ MS ವರ್ಡಲ್ಲಿ ಇದು ಕಂಪ್ಲೀಟ್ ಫಾರ್ಮ್ಯಾಟಿಂಗ್ ಏನು ಮಾಡ್ತೀವೋ ಈ ರಿಬ್ಬನ್ ಭಾಳ ಇಂಪಾರ್ಟೆಂಟ್. ಹೋಮ್ ಟ್ಯಾಬ್ ಕ್ಲಿಕ್ ಮಾಡಿದಾಗ ನಿಮ್ಗೆ ಏನು ಪ್ರಾಪರ್ಟೀಸ್ ಓಪನ್ ಆಗುತ್ತೆ ನೋಡಿ, ತುಂಬ ಇಂಪಾರ್ಟೆಂಟ್. ಸೊ ನಾನು ನಿಮಗೆ ನೋಟ್ಸ್ ಕೂಡ ಅವಶ್ಯಕತೆ ಇಲ್ಲ, ಅಷ್ಟು ಈಸಿಯಾಗಿ ನಿಮಗೆ ಕ್ಲಾಸ್ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಸೊ ಫಸ್ಟ್ ನಾವು ಏನು ಮಾಡಿದ್ವಿ, ಈಸ್ ಈಕ್ವಲ್ ಟು RAND ಹಾಕ್ಬಿಟ್ಟು ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಮಾಡಿದಾಗ ಸ್ಯಾಂಪಲ್ ಟೆಕ್ಸ್ಟ್ ಬಂತು, ಎಂಟರ್ ಮಾಡಿ. ಓಕೆ, ಇಲ್ಲಿಂದ ಕ್ಲಾಸ್ ಶುರು ಮಾಡೋಣ. ಸೊ ಫಸ್ಟ್ ನಾನು ಏನು ಹೇಳಿದೆ, ಡಾಟಾನ ಸೆಲೆಕ್ಟ್ ಮಾಡ್ಕೋಬೇಕು. ಗುಡ್. ಓಕೆ, ನೆಕ್ಸ್ಟು ಇದರಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ನಾನು ಇವಾಗ ರಿಮೈನಿಂಗ್ ನೋಡಿ, ಇಲ್ಲಿ ಬೋಲ್ಡ್ ಪಕ್ಕದಲ್ಲಿ ಒಂದು ಕ್ರಾಸ್ ಯಾವ ಥರ ಇದೆ ನೋಡಿ, ಅದು ಅಕ್ಷರನೇ ಓರೆ ಥರ ಕಾಣುತ್ತೆ. ಅದು ನೋಡಿದ್ರೇ ಗೊತ್ತಾಗುತ್ತೆ ನಮಗೆ ಓರೆ ಬರುತ್ತೆ ಅಂದರೆ ಅಕ್ಷರ ಕ್ರಾಸ್ ಆಗುತ್ತೆ. ನೋಡಿ, ಕ್ರಾಸ್ ಆಗುತ್ತೆ. ನಿಮಗೆ ಗೊತ್ತಾಗ್ತಿಲ್ಲ ಅಂದರೆ ಇಲ್ಲಿ ಬೇಕಿದ್ರೆ ಝೂಮ್ ಸ್ಲೈಡ್ ಬಟನ್ ಇದೆ ನೋಡಿ, ಝೂಮ್ ಬಟನ್ ಕ್ಲಿಕ್ ಮಾಡಿ ಕಾಣಿಸುತ್ತೆ. ಸೊ ನೋಡಿ, ಅಕ್ಷರ ಇದನ್ನೇನಂತ ಬಳಸ್ತೀವಿ ನಾವು, ಇಟಾಲಿಕ್. ಇಟಾಲಿಕ್ ಅಂದರೆ ಅಕ್ಷರ ಏನಾಗುತ್ತೆ, ಸ್ಟ್ರೇಟ್ ಆಗಿರೋ ಅಕ್ಷರ ಓರೆ ಆಗುತ್ತೆ. ಸೊ ನೀವು ಯಾವುದಾದ್ರೂ ಕ್ವಶನ್ ಪೇಪರಲ್ಲಿ ನೋಡಿರ್ತೀರ, ಫಿಲ್ ದ ಬ್ಲ್ಯಾಂಕ್ಸಲ್ಲಿ ಕೊಟ್ಟು ಮೇಲೆ ಒಂದು ಲೈನಲ್ಲಿ ಅಬ್ಸರ್ವ್ ಮಾಡಿರಿ ನಿಮಗೆ. ಸೊ ಕೆಲವೊಂದು ಸಿಚುವೇಶನ್ಸಲ್ಲಿ ಇರೋ ಲೆಟರ್ಸ್ಗಿನ್ನ ಸ್ವಲ್ಪ ಡಿಫ್ರೆಂಟಾಗಿ ತೋರಿಸ್ಬೇಕು ಅಂದಾಗ ನಾವು ಇಟಾಲಿಕ್ ಅಂತಕ್ಕಂಥ ಪದನ ಯೂಸ್ ಮಾಡ್ತೀವಿ. ಈ ಬಟನ್ನ ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಅಕ್ಷರ ಓರೆ ಆಗುತ್ತೆ. ಇನ್ನೂ ಗೊತ್ತಾ ಸ್ಟೂಡೆಂಟ್ಸ್, ನಿಮಗೆ ನಾವು ಈ MS ವರ್ಡಲ್ಲಿ ಯಾವ ಬಟನ್ನ ಕ್ಲಿಕ್ ಮಾಡಿದ್ರೆ ಅದು ಆ್ಯಕ್ಟಿವೇಟ್ ಆಗುತ್ತೋ ಅದೇ ಬಟನ್ ಕ್ಲಿಕ್ ಮಾಡಿದ್ರೆ ಮತ್ತೆ ರಿಮೂವ್ ಆಗುತ್ತೆ. ಸಿಂಪಲ್. ತೆಗಿಬೇಕು ಅಂದರೂ ಅದೇ, ಬರಬೇಕು ಅಂದ್ರೇ ಅದೇ ಆಪ್ಷನ್. ಸಿಂಪಲ್ ಕಾನ್ಸೆಪ್ಟ್. ಓಕೆ, ನೆಕ್ಸ್ಟ್ ಆಪ್ಷನ್ನು, ಈಗ ನೀವು ಒಂದು ಸೂತ್ರ ಬರೀಬೇಕು ಅನ್ಕೋತೀರ ನೀವು, A+B² ಹೇಗೆ ಬರೀತೀರಾ, ಈಗ ನೋಡಿ A+B ಸ್ಕ್ವೇರ್ ಮಾಡಬೇಕು. ಸ್ಕ್ವೇರ್ ನೋಡಿ, ಅದು ನಿಮ್ಗೆ ಸ್ಕ್ವೇರ್ ಟೈಪ್ ಕಾಣುತ್ತಾ, ಇಲ್ಲ 2 ಟೈಪ್ ಕಾಣುತ್ತೆ. ಸ್ಕ್ವೇರ್ ಮಾಡಬೇಕಂದ್ರೆ ಏನು ಮಾಡಬೇಕು, ಫಸ್ಟ್ ಏನು ಮಾಡಿ, ಈ 2 ಅಷ್ಟೇ ನನಗೆ ಸ್ಕ್ವೇರ್ ಆಗಬೇಕಲ್ವಾ, ಈ 2 ಅಷ್ಟೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಸೂಪರ್ ಸ್ಕ್ರಿಪ್ಟ್ ಆಪ್ಷನ್ ಅಂತ ಇದೆ, ಸರಿಯಾಗಿ ಅಬ್ಸರ್ವ್ ಮಾಡಿ. ನಿಮಗೆ ನೋಡೋದಕ್ಕೂ ಆಕಾರ ಹಾಗೆ ಇದೆ ನೋಡಿ, X² ಅಂತಲೇ ಕಾಣಿಸುತ್ತೆ. ಸೊ ನೀವು ಕ್ಲಿಕ್ ಮಾಡಿದಾಗ ಅದು ಸೂಪರ್ ಸ್ಕ್ರಿಪ್ಟ್ ಅಂದರೆ ನಿಮಗೆ A+B ಸ್ಕ್ವೇರ್ ಟೈಪ್ ಕಾಣುತ್ತೆ. ಅದು ನಿಮಗೆ ಬೇಡ ಅಂದರೆ ಕೂಡ ಅಲ್ಲೇ ಹೋಗ್ಬೇಕು ಫ್ರೆಂಡ್ಸ್, ನೋಡಿ. ಓಕೆ, ನೆಕ್ಸ್ಟ್ ಬೇಸ್. ನೀವು ಯಾವುದಾದ್ರು ಬೇಸ್ ನೋಡಿರ್ತೀರ ನೋಡಿ, ಕೆಳಗಡೆ ಬರಬೇಕಂದ್ರೆ ಇದನ್ನು ಎಲ್ಲಿ ಅಬ್ಸರ್ವ್ ಮಾಡಿರ್ತೀರ, ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀವಿ ನೋಡಿ, H2O ಒಂದು ಸೂತ್ರ ಹಾಕ್ತಿರಲ್ವಾ. ಈಗ ನೋಡಿ, H2O ಈ ಥರ ಇರುತ್ತೆ, ನಿಮ್ಗೆ ಈ ಥರ ಇರುತ್ತೆ ನೋಡಿ. ಸಬ್ಸ್ಕ್ರಿಪ್ಟ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ H2O. ನಿಮ್ದು ಯಾವುದಾದ್ರೂ ಫಾರ್ಮುಲಾಸ್ ಇತ್ತು, ಬೇಸ್ ಹಾಕಬೇಕು ಅಂದರೆ ನಾವು ಸಬ್ಸ್ಕ್ರಿಪ್ಟ್ನ ಯೂಸ್ ಮಾಡ್ತೀವಿ. ಎಷ್ಟು ಇಂಪಾರ್ಟೆಂಟ್ ನೋಡಿ, ಯಾವುದಾದ್ರೂ ಕ್ವಶನ್ ಪ್ರಿಪೇರ್ ಮಾಡುವಾಗ ಈ 2 ಬಟನ್ಸು ತುಂಬ ಹೆಲ್ಪ್ ಮಾಡ್ತವೆ ನಿಮಗೆ. ಸ್ಕ್ವೇರ್ ಮಾಡಬೇಕು ಅಂತಂದರೆ ಬೇಸ್, ಇದನ್ನು ಸಬ್ಸ್ಕ್ರಿಪ್ಟ್, ಸೂಪರ್ ಸ್ಕ್ರಿಪ್ಟ್ ಅಂತ ಹೇಳಿ ಕರಿತೀವಿ. ಸ್ಟೂಡೆಂಟ್ಸ್ ಇಲ್ಲಿ ನೋಡಿ, ಈಗ ನೆಕ್ಸ್ಟ್ ನಾನು ಹೇಳ್ತೀನಿ ನಿಮಗೆ, ಈ ಪ್ಯಾರಾಗ್ರಾಫ್ನ 2 ಟೈಮ್ಸ್ ಟೈಪ್ ಮಾಡಿ ಅಂತ ಹೇಳ್ತೀನಿ. ಸೊ ಈಗ ನೀವು 2 ಟೈಮ್ಸ್ ಟೈಪ್ ಮಾಡಿದ್ರೆ ಫುಲ್. ಸೊ ನಿಮ್ಗೆ 2 ಟೈಮ್ಸ್ ಟೈಪ್ ಮಾಡೋ ಅವಶ್ಯಕತೆನೇ ಇಲ್ಲ, ಅದಕ್ಕೋಸ್ಕರನೇ ಇಲ್ಲಿ ಒಂದು ವಿಶೇಷವಾದ ಬಟನ್ ಕೊಟ್ಟಿದ್ದಾರೆ ಮೈಕ್ರೋಸಾಫ್ಟ್ ಕಂಪ್ನಿಯವರು. ಏನಂತ ಕೊಟ್ಟಿದ್ದಾರೆ ನೋಡಿ, 2 ಟೈಮ್ಸ್ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ, 10 ಟೈಮ್ಸ್ ಕೂಡ ಸೆಕೆಂಡ್ಸಲ್ಲಿ ಪ್ರಿಪೇರ್ ಮಾಡ್ಬೋದು. ಹೇಗೆ, ಫಸ್ಟ್ ಡಾಟಾನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಸ್ಪೆಷಲ್ ಬಟನ್ ಏನಿದೆ, ಸೇಮ್ ಕಾಪಿ, ಸೇಮ್ ಕಾಣುತ್ತೆ ನೋಡಿ, ನಿಮ್ಗೆ ಇಮೇಜೇ ನೋಡಿ 2 ಥರ ಕಾಣಿಸುತ್ತೆ, ಜಸ್ಟ್ ಕಾಪಿ. ಇಲ್ಲಿ ಕ್ಲಿಕ್ ಮಾಡ್ತೀರಾ, ಹೌದಾ. ಇಲ್ಲಿ ಕೆಳಗಡೆ ಬನ್ನಿ, ನೀವು ಮೌಸ್ ಬ್ಲಿಂಕರ್ನ ಎಲ್ಲಿ ಪ್ಲೇಸ್ ಮಾಡ್ತಾರೆ, ಈ ಡಾಕ್ಯುಮೆಂಟ್ ಏರಿಯಾದಲ್ಲಿ ಕೆಳಗಡೆ ಕ್ಲಿಕ್ ಮಾಡಿ ಪೇಸ್ಟ್ ಮಾಡಿ. ಸ್ಟೂಡೆಂಟ್ಸ್ ನೋಡಿ, ಬಂದು ನಿಮ್ಗೆ ಎಷ್ಟು ಟೈಮ್ಸ್ ಬೇಕು ಅಷ್ಟು ಟೈಮ್ಸ್ ಪ್ಯಾರಾಗ್ರಾಫ್ ಇಲ್ಲಿ ನಿಮಗೆ
ಪೇಸ್ಟ್ ಆಗ್ತಾ ಹೋಗುತ್ತೆ. ಸೊ ಎಷ್ಟು ಸಿಂಪಲಾಗಿ ನಿಮಗೆ ಪೇಸ್ಟ್ ಆಯ್ತು ನೋಡಿ, ಇಷ್ಟು ಟೈಮ್ ಸೇವ್ ಆಯ್ತಲ್ವಾ. ಡಾಟಾನ ಒಂದು ಸಾರಿ ನೀವು ಟೈಪ್ ಮಾಡಿದ್ರೆ ಸಾಕು, ಅದು ಎಷ್ಟೇ ಸಾರಿ ಕಾಪಿ ಮಾಡಬೇಕಂದ್ರೂ ಕೂಡ ನಿಮಗೆ ಬರುತ್ತೆ. ಕಾಪಿ ಮಾಡಿದ ತಕ್ಷಣ ನೆಕ್ಸ್ಟ್ ಬಟನ್ ಯಾವ್ದು ಪ್ರೆಸ್ ಮಾಡಬೇಕು, ಪೇಸ್ಟ್ ಅಂತಕ್ಕಂಥ ಬಟನ್ನ ಪ್ರೆಸ್ ಮಾಡಬೇಕು. ಓಕೆ, ನನಗೆ ಇವಾಗ ನೋಡಿ ಜಸ್ಟ್ ಒಂದು ಫಾಂಟ್ ಕಲರ್ ಕೊಡ್ತೀನಿ. ಈ ಜಾಗದಲ್ಲಿ ಈ ಪ್ಯಾರಾಗ್ರಾಫೇ ಬೇಡ ನನಗೆ, ಅಲ್ಲಿಂದ ಅದನ್ನು ನಾನು ರಿಮೂವ್ ಮಾಡಬೇಕು. ಈ ಡಾಟಾ ನನಗಿಲ್ಲ ಅವಶ್ಯಕತೆ ಇಲ್ಲ, ಬೈ ಮಿಸ್ಟೇಕ್ ಮೇಲೆ ಇರೋದನ್ನು ಕೆಳಗಡೆ ಮಾಡಿದ್ದೀನಿ ಅಂದಾಗ ಇದನ್ನು ತೆಗೆದು ಇನ್ನೊಂದ್ಸರಿ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ ಸ್ಟೂಡೆಂಟ್ಸ್. ಏನು ಮಾಡಬೇಕು, ಅವಾಗ ಜಸ್ಟ್ ಡಾಟಾನ ಸೆಲೆಕ್ಟ್ ಮಾಡಿ ಕಟ್ ಅಂತ ಒಂದು ಸೀಸರ್ ಚಿತ್ರನೇ ಕಾಣುತ್ತೆ ನೋಡಿ ನಿಮಗೆ. ಎಷ್ಟು ಈಸಿ ಇದೆ ನೋಡಿ. ಕಟ್ ಅಂತ ಮಾಡಿಬಿಟ್ಟು ಕೆಳಗಡೆ ಪ್ಲೇಸ್ ಮಾಡಿ, ಆಟೋಮೆಟಿಕ್ ಪ್ಲೇಸ್ ಮಾಡಿ ನೀವೇನು ಮಾಡಬೇಕು, ಪೇಸ್ಟ್ ಬಟನ್ ಕ್ಲಿಕ್ ಮಾಡಬೇಕು. ಎಸ್ ನೋಡಿ, ಮೇಲೆ ಡಾಟಾ ಹೋಯ್ತು, ಕೆಳಗಡೆ ಬಂತು. ಆ ಪ್ಲೇಸಿಂದ ಡಾಟಾನ ರಿಮೂವ್ ಮಾಡಿ ಬೇಕಾಗಿರೋ ಪ್ಲೇಸ್ನಲ್ಲಿ ಬ್ಲಿಂಕರ್ನ ಪ್ಲೇಸ್ ಮಾಡಿ ಪೇಸ್ಟ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಆ ಡಾಟಾ ಅಲ್ಲಿ ಪೇಸ್ಟ್ ಆಗುತ್ತೆ. ಇದನ್ನು ಸುಮಾರು ಸಾರಿ ಮಾಡ್ಕೋಬೋದು, ನಾವು ಎಷ್ಟು ಸಾರಿ ಬೇಕಿದ್ರು ಪೇಸ್ಟ್ ಮಾಡ್ಕೋಬೋದು. ಸೊ ನೋಡಿ ಎಷ್ಟು ಸಿಂಪಲ್ ಆಗಿ ನಾನು ಮಾಡಿದ್ದು 3 ಪ್ಯಾರಾಗ್ರಾಫ್ ಆದ್ರೂ ಎಷ್ಟೊಂದು ಪ್ಯಾರಾಗ್ರಾಫ್ ಕನ್ವರ್ಟ್ ಆದ ನೋಡಿ, ಗೊತ್ತಾಯ್ತಲ್ವಾ. ಕಟ್, ಕಾಪಿ, ಪೇಸ್ಟ್, ಈ 3 ಡಿಫ್ರೆನ್ಸ್ ಗೊತ್ತಾಯ್ತು ಅಂದ್ಕೊಳ್ತೀನಿ. ಈಗ ನಿಮಗೆ ನಿನ್ನೆ ಕ್ಲಾಸ್ ಹೇಳಿರೋ ರೀತಿಯಲ್ಲಿ ನಾನು ನಿಮ್ಗೊಂದು ಬಟನ್ ಬಿಟ್ಟಿದ್ದೆ ಅಲ್ವಾ ಫಾಂಟ್ ಗ್ರೂಪ್ನಲ್ಲಿ. ಈಗ ನೋಡಿ, ಇಲ್ಲಿ ನಾವು ಟೆಕ್ಸ್ಟನ್ನ ಹೈಲೈಟ್ ಕೂಡ ಮಾಡೋದ್ರ ಪಕ್ಕದಲ್ಲಿ ಜಾಸ್ತಿ ಶೇಡ್ ಕೂಡ ಕೊಡ್ಬೋದು. ಹೇಗೆ ನೋಡಿ, ಶಾಡೋಸ್ ಕೊಡ್ಬೋದು. ಅದ್ರ ಇಂಪಾರ್ಟೆಂಟ್ ಏನೋ ಲೆಟರ್ ಇತ್ತು ನೋಡಿ, ಯಾವ ಥರ ಕಾಣಿಸುತ್ತೆ. ಆ ಪ್ಯಾರಾಗ್ರಾಫ್ನ ಹೆಡ್ಡಿಂಗ್ ಏನಾದರೂ ಕನ್ವರ್ಟ್ ಮಾಡ್ಕೋಬೇಕು ಅಂದರೆ ನಿಮಗೆ ಈ ಥರ ಲೆಟರ್ ಸ್ಟೈಲ್ ಚೇಂಜ್ ಆಗುತ್ತೆ. ಇದಕ್ಕೆ ಇವಾಗ ನಾನು ಬೋರ್ಡ್ ಕೊಡ್ತೀನಿ, ಅಂಡರ್ಲೈನ್ ಕೊಡ್ತೀನಿ, ಸ್ಟೈಲ್ ಚೇಂಜ್ ಮಾಡ್ತೀನಿ. ನೋಡಿ ನಾನು ಏನೆಲ್ಲ ಮಾಡ್ತಾಯಿದ್ದೀನಿ, ನಿನ್ನೆ ನಿಮಗೆಲ್ಲ ಆಲ್ರೆಡಿ ಹೇಳಿದ್ದೀನಿ ಕ್ಲಾಸ್. ಸೊ ಇಷ್ಟೆಲ್ಲ ಚೇಂಜ್ ಮಾಡಿದ್ದೀನಿ. ಸೊ ಇವಾಗ ನಿಮಗೆ ತುಂಬ ಇಷ್ಟ ಆಯಿತು. ಇದೇ ಸ್ಟೈಲು ಈ ಪ್ಯಾರಾಗ್ರಾಫ್ಗೆ ಅಪ್ಲೈ ಮಾಡಬೇಕು. ಸರಿಯಾಗಿ ಕೇಳಿ, ನನ್ನ ಕಾನ್ಸೆಪ್ಟ್ ಏನು, ಈ ನಾನು ಮಾಡಿರ್ತಕ್ಕಂಥ ಸ್ಟೈಲು ಒಂದೇ ಬಟನ್ ಪ್ರೆಸ್ ಮಾಡಿದಾಗ ಈ ಡಿಸೈನು ಈ ಪ್ಯಾರಾಗ್ರಾಫ್ಗೆ ಅಪ್ಲೈ ಆಗಬೇಕು. ಒಂದು ಮ್ಯಾಜಿಕ್ ಇದೆ ನೋಡಿ ಇಲ್ಲಿ. ಸೊ ಇದಕ್ಕೆ ನಾವು ಎಷ್ಟು ಬಟನ್ಸ್ ಕ್ಲಿಕ್ ಮಾಡಿದ್ವಿ, ಬೋಲ್ಡ್ ಮಾಡಿದ್ವಿ, ಅಂಡರ್ಲೈನ್ ಮಾಡಿದ್ವಿ, ಕಲರ್ ಮಾಡಿದ್ವಿ. ಸೊ ಇದನ್ನೆಲ್ಲ ನನಗೆ ಇಷ್ಟೊಂದು ಮಾಡ್ಕೊತ ಕೂರುವಷ್ಟು ಸಮಯ ಇಲ್ಲ ನನ್ನ ಹತ್ರ. ಸೊ ನಾವೇನು ಮಾಡೋಣ, ಒಂದೇ ಸೆಕೆಂಡಲ್ಲಿ ನನಗೆ ಒಂದೇ ಬಟನಲ್ಲಿ ಅದು ಬರಬೇಕಂದ್ರೆ ಅದಕ್ಕೋಸ್ಕರನೇ ಒಂದು ಸ್ಪೆಷಲ್ ಬಟನ್ ಇದೆ ಸ್ಟೂಡೆಂಟ್ಸ್. ಇದನ್ನು ಮಾಡಿದ್ದಕ್ಕೆಲ್ಲ ನಾವೇನಂತ ಕರಿತೀವಿ, ಫಾರ್ಮ್ಯಾಟ್ ಅಂತ ಕರಿತೀವಿ. ಈ ಫಾರ್ಮ್ಯಾಟು ಕಾಪಿ ಆಗಬೇಕಂದ್ರೆ ಅಲ್ಲಿ ನೀವು ಬ್ಲಿಂಕರ್ನ ಪ್ಲೇಸ್ ಮಾಡಿ ಫಾರ್ಮ್ಯಾಟ್ ಪೇಂಟರ್ ಅಂತ ಬಟನ್ ಕೊಡುತ್ತೆ ನೋಡಿ, ಬ್ರಷ್ ಟೈಪ್ ಕಾಣಿಸುತ್ತೆ, ಅಬ್ಸರ್ವ್ ಮಾಡಿ. ಫಾರ್ಮ್ಯಾಟ್ ಪೇಂಟರ್ ಇಲ್ಲಿ ನೀವು ಜಸ್ಟ್ ಒಂದೇ ಸರಿ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಈಗ ಮೌಸ್ ಏನಾಯ್ತು ನೋಡಿ, ಮೌಸ್ ಹತ್ರ ಏನು ಬರ್ತಾ ಇದೆ ಅಲ್ಲಿ ಬ್ರಷ್ ಆಗಿದೆ, ಅಬ್ಸರ್ವ್ ಮಾಡಿ. ಸರಿಯಾಗಿ ಬ್ರಷ್ ಆಗಿದೆನಾ. ಈ ಬ್ರಷ್ನ ನೀವು ಎಲ್ಲಿ ಸೆಲೆಕ್ಟ್ ಮಾಡ್ತೀರೋ ಆ ಕೆಳಗಡೆ ಇರ್ತಕ್ಕಂಥ ಸ್ಟೈಲು ಮೇಲೆ ಪ್ಯಾರಾಗ್ರಾಫ್ಗೆ ಅಪ್ಲೈ ಆಗುತ್ತೆ ನೋಡಿ. ವಾವ್, ಸೂಪರ್ ಅಲ್ವಾ. ಸೊ ಎಷ್ಟು ಈಸಿಯಾಗಿ ಬಂತು ನೋಡಿ. ನೀವು ಅಷ್ಟು ಬಟನ್ಸ್ ಕ್ಲಿಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ನಿಮ್ಗೆ ಇನ್ನೊಂದು ಡೌಟು, ಮೇಡಮ್ ಇದೆಲ್ಲ ನಾನು ಮಾಡಿಬಿಟ್ಟಿದ್ದೀನಿ, ಈಗ ನನಗೆ ಅದೆಲ್ಲ ಬೇಡ, ಬಿಫೋರ್ ಹೇಗಿತ್ತು ಟೆಕ್ಸ್ಟ್ ಅದೇ ಥರನೇ ಬರಬೇಕು. ಅದಕ್ಕೂ ಒಂದು ಮ್ಯಾಜಿಕ್ ಬಟನ್ ಇದೆ, ನೀವು ಮತ್ತೆ ಅದನ್ನು ರಿಮೂವ್ ಮಾಡೋ ಅವಶ್ಯಕತೆನೇ ಇಲ್ಲ ಸ್ಟೂಡೆಂಟ್ಸ್. ಸೊ ಏನು ಮಾಡ್ತೀರಾ, ಸೊ ನೋಡಿ ಇದು ಫಾರ್ಮೆಟ್ ಪೇಂಟರ್ ಆದರೆ ಇದ್ರ ಕ್ಲಿಯರ್ ಮಾಡೋಕ್ಕೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಕಂಪ್ನಿಯವರು, ಮೈಕ್ರೋಸಾಫ್ಟ್ ಆಫೀಸ್ನವ್ರು. ನೋಡಿ, ಕ್ಲಿಯರ್ ಫಾರ್ಮೆಟಿಂಗ್, ಒಂದು ಎರೇಸರ್ ಚಿತ್ರನೇ ಕಾಣುತ್ತೆ ನೋಡಿ ಸ್ಟೂಡೆಂಟ್ಸ್. ಎರೇಸರ್ ಚಿತ್ರ ಇದೆಲ್ಲ ಕ್ಲಿಯರ್ ಫಾರ್ಮೆಟಿಂಗ್. ಜಸ್ಟ್ ಅಲ್ಲಿ ಕ್ಲಿಕ್ ಮಾಡಿ ಸ್ಟೂಡೆಂಟ್ಸ್, ಏನಾಗುತ್ತೆ ನೋಡಿ, ಬಿಫೋರ್ ನಿಮ್ಮದು ಪ್ಯಾರಾಗ್ರಾಫ್ ಹೇಗಿತ್ತು ಆ ಟೆಕ್ಸ್ಟ್ ಬಂದಿತ್ತು, ಒರಿಜಿನಲ್ ಟೆಕ್ಸ್ಟ್. ನೀವು ಯಾವುದೇ ರೀತಿ ಚೇಂಜಸ್ ಮಾಡಿದ್ರೂ ಆ ಎಲ್ಲ ಚೇಂಜಸ್ಸು ಆಟೋಮೆಟಿಕ್ಕಾಗಿ ಕ್ಲಿಯರ್ ಆಗುತ್ತೆ. ಇದು ತುಂಬ ಇಂಪಾರ್ಟೆಂಟ್. ಕ್ಲಿಯರ್ ಫಾರ್ಮೆಟ್ ಪೇಂಟರ್ ಇವೆರಡೂ ನಿಮಗೆ ತುಂಬ ಯೂಸ್ ಆಗುತ್ತೆ. ಸೊ ಇದಿಷ್ಟು ನಾನು ನಿಮ್ಗೆ ಏನು ಹೇಳೋದು, ಕ್ಲಿಪ್ ಬೋರ್ಡ್ ಆಪ್ಷನ್, ಫಾಂಟ್ ಗ್ರೂಪ್. ಸೊ ಇದಿಷ್ಟು ಅರ್ಥ ಆಯ್ತು ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಪ್ಯಾರಾಗ್ರಾಫ್ನ ಯಾವ ಥರ ಯೂಸ್ ಮಾಡಬೇಕು 1 by 1 ಹೇಳ್ತಾ ಹೋಗ್ತೀನಿ ಸ್ಟೂಡೆಂಟ್ಸ್. ಸೊ ಈ ಕ್ಲಾಸ್ನಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ದಯವಿಟ್ಟು ಕಮೆಂಟ್ ಮಾಡಿ. ನನಗೆ ಡೌಟ್ಸ್ ಇದ್ರೆ ಅದನ್ನು ಹೇಳೋದಕ್ಕೆ ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಯತ್ನ ಮಾಡ್ತೀನಿ. ಸೊ ಕ್ಲಾಸ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.